ನಮಸ್ಕಾರ ನಮಸ್ತೆ ಸ್ವಾಮಿ. ನಾನು ಸೂರ್ಯಪುರದಲ್ಲಿ ಇರ್ತಕ್ಕಂತಹ ಶ್ರೀ ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಶಾಸ್ತ್ರ ಹೇಳ್ತಾರೆ ಅಂತ ಕೇಳ್ಪಟ್ಟೆ. ಈಗ ನಾವೇನಾದರೂ ಶಾಸ್ತ್ರ ಕೇಳಬೇಕು ಅಂತಂದರೆ ನೀವು ನಮಗೆ ಯಾವ ಟೈಮಲ್ಲಿ ಸಿಗ್ತೀರಾ, ಮತ್ತು ನಾವು ಇಲ್ಲಿಗೆ ಹೇಗೆ ಬರಬೇಕು, ನಿಮ್ಮ ಸಮಯ ಏನಾದರೂ ನಿಗದಿಪಡಿಸಿದ್ರಾ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡಿ ಸ್ವಾಮಿ. ಖಂಡಿತ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಈ ಜನ ಯಾವಾಗ ಸಮಸ್ಯೆಗಳಲ್ಲಿ ಸಿಲುಕಿರ್ತಾರೆ ಆವಾಗ ಶಾಸ್ತ್ರ ಕೇಳೋಕ್ಕೆ ಅಂತೇಳಿ ಇಲ್ಲಿಗೆ ಸೂರ್ಯಪುರಕ್ಕೆ ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಗೆ ಬರ್ತಾ ಇರ್ತಾರೆ. ಆದರೆ ಬರಬೇಕಾದ್ರೆ ಏಕಾಏಕಿ ಬಂದಾಗ ಏನಾಗುತ್ತೆ ಅಂತಂದರೆ, ನಾವು ಬೇರೆಯವರಿಗೆ ಸಮಯ ಕೊಟ್ಟಿದ್ದಾಗ ಅವರಿಗೆ ಸಮಸ್ಯೆಗಳಾಗ್ತಾ ಇರ್ತದೆ. ಹೀಗಾಗಿ ಯಾರೇ ಜ್ಯೋತಿಷ್ಯ, ವಾಸ್ತು ಮತ್ತು ಯಾವುದೇ ರೀತಿಯ ಪರ್ಸ್ನಲ್ ಭೇಟಿ ಈ ರೀತಿ ತಾವು ಯಾರು ಬರ್ತಿರ್ತೀರ ಇಲ್ಲಿಗೆ ಬರಬೇಕಾದ್ರೆ ಮುಂಚಿತವಾಗಿ ಬುಕ್ ಮಾಡ್ಕೊಬಿಟ್ಟು ಬರಬೇಕು. ಬರೋದಕ್ಕಿಂತ ಮುಂಚಿತವಾಗಿ ಫಸ್ಟು 201 ರೂಪಾಯಿಯನ್ನು ಅವರು ಫೋನ್ಪೇ ಮಾಡಿರಬೇಕು. ಫೋನ್ಪೇ ಮಾಡಿಬಿಟ್ಟು ಆ ಫೋನ್ಪೇ ಮಾಡಿರೋದನ್ನ ಸ್ಕ್ರೀನ್ಶಾಟನ್ನು ಇದೇ ನಂಬರ್ಗೆ ಹಾಕಬೇಕಿಲ್ಲಿ. ಹಾಕಿಬಿಟ್ಟು ಅದು ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ಅವ್ರಿಗೆ ಯಾವ ಸಮಯ ಫ್ರೀ ಇರ್ತಾರೆ, ಅವ್ರು ಯಾವ ಸಮಯದಲ್ಲಿ ಅವ್ರು ಇದಾಗ್ತಾರೆ ಅನ್ನೋದನ್ನು ಅವರು ಫ್ರೀ ಇದ್ದು ಅವರ ಟೈಮಿಂಗ್ಸನ್ನು ಹಾಕಬೇಕು. ನಮ್ಮ ಮೊಬೈಲ್ ವಾಟ್ಸಪ್ ನಂಬರ್ಗೆ ಹಾಕಬೇಕು. ಆದರೆ ವಾಟ್ಸಪ್ ಕಾಲ್ ಮಾಡೋಂಗಿಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೇಕಷ್ಟೇ. ಅವರು ವಾಟ್ಸಪ್ ಕಾಲ್ ಮಾಡಿದರೆ ಏನಾಗುತ್ತೆ ಅಂತಂದರೆ, ನಮಗೆ ವಾಟ್ಸಪ್ ಕಾಲನ್ನು ನಾವು ರಿಸೀವ್ ಮಾಡೋದಿಲ್ಲ, ನಾರ್ಮಲ್ ಕಾಲೇ ಮಾಡಬೇಕು ಯಾವಾಗಲೂ ಕೂಡ. ಇಲ್ಲಿ ಅವರು ಬರ್ತಕ್ಕಂಥವರು ಆ ಸ್ಕ್ರೀನ್ಶಾಟ್ ಹಾಕಿದ್ರ ಜೊತೆಗೆ ಅವ್ರ ಸಮಯವನ್ನು ಯಾವತ್ತು ಬರ್ತಾ ಇದ್ದಾರೆ, ಯಾವ ಟೈಮಿಂಗ್ಸಿಗೆ ಬರ್ತಾ ಇದ್ದಾರೆ ಅನ್ನೋದು ಕೂಡ ಫಸ್ಟ್ ಹಾಕಬೇಕು. ಆ ಟೈಮಿಂಗ್ಸ್ ಫ್ರೀ ಇದ್ದರೆ ನಾವೇನು ಮಾಡ್ತೀವಿ ಅಂದರೆ ಓಕೆ ಮಾಡ್ತಿರ್ತೀವಿ. ಆ ಟೈಮಿಂಗ್ಸ್ ಫ್ರೀ ಇದ್ದಾಗ ನಾವೇನು ಮಾಡ್ತಿರ್ತೀವಿ, ಅದನ್ನು ಓಕೆ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ತೀವಿ, ನಾವು ಈ ಟೈಮಿಗೆ ಬರ್ಬೋದು ಅಂತೇಳಿ. ಟೈಮಿಂಗ್ಸ್ ಫ್ರೀ ಇರಲಿಲ್ಲ ಅಂತಂದರೆ ಅವ್ರಿಗೆ ಬೇರೆ ಟೈಮನ್ನು ಮತ್ತೆ ನಾವು ಕೊಡ್ತೀವಿ. ನಾವು ಸಾಮಾನ್ಯವಾಗಿ ಮಂಗಳವಾರ, ಶನಿವಾರ, ಭಾನುವಾರ ಎಲ್ಲ ಗೌರ್ಮೆಂಟ್ ರಜೆಗೆ, ಎಲ್ಲ ಹಬ್ಬಗಳ ದಿನ ನಾವು ಜ್ಯೋತಿಷ್ಯ, ವಾಸ್ತುಶಾಸ್ತ್ರವನ್ನು ಕೇಳಲಿಕ್ಕೆ ಇಲ್ಲಿ ಬಂದು ಭೇಟಿ ಮಾಡಬಹುದು. ಆದರೆ ಬೇರೆ ದಿನಗಳಂದು ಬರ್ತಕ್ಕಂಥವರು ಯಾವಾಗಲೂ ಕೂಡ ನಾವು ಸಾಮಾನ್ಯವಾಗಿ ಸಿಗೋದಿಲ್ಲ. ಬೇರೆ ದಿನಗಳು ಬರ್ತಕ್ಕಂಥವ್ರು ಫೋನ್ ಮಾಡಿಕೊಂಡು ಫ್ರೀಯಾಗಿದ್ದರೆ ಬಂದು ಭೇಟಿ ಮಾಡಬಹುದು. ಹೀಗಾಗಿ ಬರಬೇಕಾದ್ರೆ ಅದೊಂದು ಬುಕ್ ಮಾಡೋದ್ರ ಜೊತೆಗೆ ಅವ್ರು ಬರಬೇಕಾದ್ರೆ ಅಡಿಕೆಯಲ್ಲಿ ತಗೊಬಿಟ್ಟು ಬರ್ತಕ್ಕಂಥದ್ದು, ಪೂಜೆ ಸಾಮಾನನ್ನು, ಮತ್ತು ಜೊತೆಯಲ್ಲಿ ಕೇಸರಿ ವಸ್ತ್ರ ಮನೆಯಲ್ಲಿದ್ದರೆ ಹಾಕೊಂಬಿಟ್ಟು ಬರೋದು ಕಡ್ಡಾಯ. ಕೇಸರಿ ವಸ್ತ್ರ ಇರಲಿಲ್ಲ ಅಂತಂದರೆ ಅವರಿಲ್ಲಿ ಬಂದು ತಗೋಬೇಕು. ಈ ರೀತಿ ಅವರು ಹಿಂದೂ ಧರ್ಮವನ್ನು, ಹಿಂದುತ್ವವನ್ನು ಪಾಲನೆ ಮಾಡ್ತಕ್ಕಂಥವ್ರಿಗೆ ಮಾತ್ರ ಇಲ್ಲಿ ನಾವು ಶಾಸ್ತ್ರವನ್ನು ನಾವಿಲ್ಲಿ ಹೇಳ್ತಾ ಇರ್ತೀವಿ.